ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಮಾಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ. ಹಾಗಾಗಿ ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ತಮ್ಮನೇಲೇ ಗೊತ್ತಾಗಿದೆ. ನನ್ನ ಚಾನಲ್ಲು 4000 ವಾಚ್ ಅವರು, 1000 ಸಬ್ಸ್ಕ್ರೈಬರು ಪ್ಲಸ್ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಫಸ್ಟಾಗಿ ನಿಮಗೆ ಹೇಳೋದೇನೆಂದರೆ ಥ್ಯಾಂಕ್ ಯು. ಯಾಕಂದರೆ ನನ್ನ ಯೂಟ್ಯೂಬ್ ಜರ್ನಿ ಸಕ್ಸಸ್ ಆಗೋದಕ್ಕೆ ನೀವು ಕಾರಣ. ಹಾಗಾಗಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್. ಫಸ್ಟ್ ಥ್ಯಾಂಕ್ ಯು ನಿಮ್ಗಾಯಿತು. ಸೆಕೆಂಡ್ ಥ್ಯಾಂಕ್ ಯು ಬಂದು ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ಯೂಟಿಫುಲ್ ಡಾಟರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಯಾವಾಗೂ ಬ್ಯುಸಿ ಇರ್ತಾರೆ. ಬ್ಯುಸಿ ಟೈಮಲ್ಲೂ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ನೋಡಿ, ಇವಾಗೂ ಕೂಡ ಕ್ಯಾಮ್ರಾ ಹಿಂದೆ ಕೂತ್ಕೊಂಡಿರ್ತಾರೆ, ನೋಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಎಷ್ಟೇ ಬ್ಯುಸಿ ಇದ್ರೂ ನನ್ನ ವೀಡಿಯೋ ಮಾಡೋದಾಗಲಿ, ನನ್ನ ವೀಡಿಯೋಸ್ನ ಮತ್ತು ಎಡಿಟಿಂಗ್ ಮಾಡೋದಾಗಲಿ ಮತ್ತು ಅಪ್ಲೋಡ್ ಮಾಡೋದಾಗಲಿ ಅವರೇ ಮಾಡ್ತಾ ಇರ್ತಾರೆ. ಜಸ್ಟ್ ನಾನು ವಾಯ್ಸ್ ಓವರ್ ಕೊಡೋದು, ಕುಕ್ ಮಾಡೋದು, ಇಷ್ಟೇ ನಾನು ಮಾಡೋದು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹಸ್ಬೆಂಡ್. ಮತ್ತು ನನ್ನ ಡಾಟರ್ ಅಂತೂ ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲನೂ ಮಮ್ಮ ನಿನಗೆ ರೀಲ್ಸ್ ಮಾಡಿಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ತಾನೆ ಇರ್ತಾರೆ. ನನಗೆ ಹೆಲ್ಪ್ ಮಾಡೋದ್ರಲ್ಲಿ ಫಸ್ಟ್ ಇರ್ತಾರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಡಾಟರು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮುದ್ದಿನ ನನ್ನ ವರ್ಲ್ಡ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹಸ್ಬೆಂಡ್, ಥ್ಯಾಂಕ್ ಯು ಬೇಬಿ, ಲವ್ ಯು ಲಾಟ್. ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ನನಗೆ ತುಂಬ ಖುಷಿ ಕೊಡ್ತಾ ಇರೋದು, ಬಟ್ ಕುಕ್ಕಿಂಗ್ ಚಾನಲ್ಲು ಬೇಗನೆ ಗ್ರೋ ಆಗಲ್ಲ. ಹಾಗಾಗಿ ಅದೊಂದು ಪ್ರಾಬ್ಲಮ್ ಇತ್ತು. ನನ್ನ ಚಾನಲ್ಲು ಬೇಗನೆ ಗ್ರೋ ಆಗಿದೆ. ಹಾಗಾಗಿ ನಂಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ನಾನು ಯಾವುದೇ ರೀತಿಯ ಒಂದು ಒಳ್ಳೆ ಫೋನ್ ತೊಗೊಂಡಿಲ್ಲ, ಲ್ಯಾಪ್ಟಾಪ್ ತೊಗೊಂಡಿಲ್ಲ, ಮತ್ತು ಮೈಕ್ ಕೂಡ ನಾನು ತೊಗೊಂಡಿಲ್ಲ, ಮತ್ತು ಕುಕ್ಕಿಂಗ್ ಐಟಮ್ಸ್ ಕೂಡ ನಾನು ಶಾಪ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಾ ಇರ್ತಾರೆ, ಏನು ಅದು ತೊಗೊಮ್ಮ ಅಂತ. ಬಟ್ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಬೇಕು, ಅದರಿಂದನೇ ಅರ್ನ್ ಮಾಡಬೇಕು, ಆಮೇಲೆ ನಾನು ಬೈ ಮಾಡಬೇಕು ಅಂತೇಳಿ ನಾನು ಯಾವುದನ್ನು ಶಾಪ್ ಮಾಡಿಲ್ಲ. ಆದರೂ ಕೂಡ ನನ್ನ ಒಂದು ಕುಕ್ಕಿಂಗ್ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ಅದಕ್ಕೆ ಕಾರಣ ನೀವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ನನ್ನ ಚಾನಲ್ಲು ಮಾನಿಟೈಸೇಷನ್ ಆದಾಗ ನಂದು 84 ವೀಡಿಯೋಸ್ ಮಾತ್ರ ಇತ್ತು. 18 ರೀಲ್ಸ್ ಇರ್ಬೋದು, ಮತ್ತು 7 ಲೈವ್ ಇರ್ಬೋದು, ಮತ್ತು 60 ಮಾತ್ರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ಅನ್ಕೊತಾರೆ ತುಂಬ ವೀಡಿಯೋಸ್ ಮಾಡಬೇಕು, ಮಾನಿಟೈಸೇಷನ್ ಆಗಬೇಕಾದ್ರೆ ಅಂತ ಅನ್ಕೊತೀರಾ. ಬಟ್ ಅದು ವೀಡಿಯೋ ಜಾಸ್ತಿ ಮಾಡಿದ್ರೆ ಎಲ್ಲ ಒಂದು ಒಳ್ಳೆ ಕಂಟೆಂಟ್ ಇರಬೇಕಷ್ಟೇ ಫ್ರೆಂಡ್ಸ್. ಮತ್ತು ಎಲ್ಲರೂ ಕೇಳ್ತಾಯಿದ್ರಿ, ನೀವು ವೀಡಿಯೋಸ್ನ ಯಾಕೆ ಮಾಡ್ತಾಯಿಲ್ಲ, ಸ್ಟಾಪ್ ಮಾಡಿಬಿಟ್ರಾ, ಮತ್ತು ನಿಮ್ಮ ಚಾನಲ್ ಬಗ್ಗೆ ಹೇಳಿ, ಸ್ಯಾಲ್ರಿ ಬರ್ತಿದೆಯಾ, ಮಾನಿಟೈಸೇಷನ್ ಆಗ್ತಿದೆಯಾ, ಏನು ಎಲ್ಲನೂ ತಿಳಿಸ್ಕೊಡಿ ಮೇಡಮ್ ಅಂತ ತುಂಬ ಕೇಳ್ತಾಯಿದ್ರಿ. ಹಾಗಾಗಿ ನಾನು ಈ ವಿಷಯನ ಹೇಳೋದಕ್ಕೆ ಇಷ್ಟಪಟ್ಟೆ ಅಷ್ಟೇ ಫ್ರೆಂಡ್ಸ್. ನಾನು ಎಲ್ಲ ವಿಷಯನೂ ನಿಮ್ಗೆ ಹೇಳಿದೆ. ಮೇಯ್ನ್ ವಿಷಯನೇ ಮರ್ತುಬಿಟ್ಟಿದ್ದೀನಿ. ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಬಂದು ಡಿಸೆಂಬರ್ ಫಸ್ಟ್ ವೀಕೇನೇ 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, 1000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ನಂದು 1000 ಸಬ್ಸ್ಕ್ರೈಬರ್ ಬದಲು 5000 ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ ನನ್ನ ಚಾನಲಲ್ಲಿ. ಮತ್ತು 4000 ವಾಚ್ ಅವರು ಬದಲು 5000 ಪ್ಲಸ್ ವಾಚ್ ಅವರ್ ಇದ್ದಾರೆ, ಮತ್ತು ಮಾನಿಟೈಸೇಷನ್ ಕೂಡ ಆನ್ ಆಗಿದೆ. ನನಗಿವಾಗ ಅರ್ನಿಂಗ್ಸ್ ಕೂಡ ಆ್ಯಡ್ ಆಗ್ತಾ ಬಂದಿದೆ ನನ್ನ ವೀಡಿಯೋಸ್ಗೆ. ಫ್ರೆಂಡ್ಸ್, ಸ್ಯಾಲ್ರಿ ಬಂದರೆ ಫಸ್ಟು ನಿಮಗೆ ಶೇರ್ ಮಾಡ್ತೀನಿ, ಯಾವುದಕ್ಕೂ ನೀವು ವರಿ ಮಾಡ್ಕೊಬೇಡಿ. ನಾನು ನಿಮಗೆ ಎಲ್ಲನೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೊಂದು, ಯಾರೆಲ್ಲ ಫಸ್ಟ್ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ನನಗೇನು ಅನಿಸಿದ್ರು ನಿಮಗೆ ನನ್ನ ಚಾನಲ್ ಗ್ರೋ ಆಗಲಿ ಇಲ್ಲ ಏನಾದರೂ ಪರವಾಗಿಲ್ಲ, ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳೋದಾದರೆ, ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ ಓಪನ್ ಮಾಡೋರು ಯಾರು ಇದ್ದರೆ, ಏನಾದರೂ ಹೆಲ್ಪ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಆವಾಗ ನನಗೆ ಯಾವ ಥರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಹಾಗಾಗಿ ನಂದು ಯೂಟ್ಯೂಬ್ ಚಾನಲ್ಲು ಸ್ವಲ್ಪ ಲೇಟ್ ಆಯಿತು ಮಾನಿಟೈಸೇಷನ್ ಎಲ್ಲ. ನೀವು YT ಸ್ಟುಡಿಯೋನ ಯಾವಾಗ ಡೌನ್ಲೋಡ್ ಮಾಡ್ತೀರಾ, ನೀವು ಆವಾಗಲೇ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಾವು YT ಸ್ಟುಡಿಯೋನ ಯಾವಾಗ ಇದು ಮಾಡ್ತೀವಿ ಆವಾಗಲೇ ಕೌಂಟಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಇಲ್ಲ ಅಂದರೆ ನಾನು 2 ತಿಂಗಳು ಮುಂಚೆ YT ಸ್ಟುಡಿಯೋನ ನಾನು ಡೌನ್ಲೋಡ್ ಮಾಡಿ 2 ತಿಂಗಳು ಆದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿ 2 ತಿಂಗಳಿಗೆ ವೇಸ್ಟ್ ಮಾಡಿದೆ. ಆ ತಪ್ಪನ್ನ ನೀವು ಮಾಡಬೇಡಿ. ನೀವೇನಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವಾಗ ನೀವು YT ಸ್ಟುಡಿಯೋನ
ಡೌನ್ಲೋಡ್ ಮಾಡ್ತೀರಾ ಆವಾಗಲೇ ನೀವು ಅವತ್ತಿನ ದಿನದಿಂದನೇ ಕೌಂಟ್ ಆಗಿಬಿಡುತ್ತೆ. ಇದೊಂದು ಕರೆಕ್ಟಾಗಿ ತಿಳ್ಕೊಂಬಿಡಿ. ನೀವು ಇವತ್ತು YT ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡು 2 ತಿಂಗ್ಳಿಗೆ ಮಾಡೋಣ 3 ತಿಂಗ್ಳಿಗೆ ವೀಡಿಯೋ ಹಾಕೋಣ ಅಂತ ಮಾತು ದಯವಿಟ್ಟು ಮಾಡಿಬಿಡಿ, ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ವಿಷಯನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರು ನೀವು ನನಗೆ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಹೇಳಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವಿಡಿಯೋನ ನೀವೆಲ್ಲ ಎಲ್ಲರೂ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಲವ್ ಯು ಲಾಟ್ ಫ್ರೆಂಡ್ಸ್.